ನಾವು ಓದಿದಂತ ಕಾಲೇಜು ಶಾಲೆಗೆ ಒಂದು ಹೆಸರು ತಂದು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ನೀವು ಈ ದೇಶದ ಆಸ್ತಿ. ನಾನೊಬ್ಬ IPS ಆಫೀಸರ್, ನಿಮ್ಗೂ ಕನ್ಸಿಲ್ವಾ ನಾಳೆ ದಿನ ನಾನು ಒಬ್ಬ IAS ಆಫೀಸರ್, IPS ಆಫೀಸರ್, ಸಿವಿಲ್ ಸರ್ವಿಸ್ ಬೇಡ, ಒಬ್ಬ ಒಳ್ಳೆ ಇಂಜಿನಿಯರ್, ಡಾಕ್ಟರ್, ಸೈಂಟಿಸ್ಟ್, ಈ ದೇಶಕ್ಕೆ ಏನಾದ್ರೂ ಸಾಧನೆ ಮಾಡಿ ಸೇವೆ ಕೊಡ್ಬೇಕಂತ ಆಸೆ ಇಲ್ವಾ ನಿಮ್ಗೆ? ಎಲ್ಲರೆಲ್ಲ ಕೂಲಿ ನಾಲಿ ಮಾಡಿ ನಿಮ್ಮನ್ನ ಸಾಕ್ತಾ ಇರ್ತಾರೆ. ಏನೋ ಮಗ ವಿದ್ಯಾವಂತ ಆಗ್ತಾನೆ, ನಾಳೆ ದಿನ ಕಷ್ಟ ಕಾಲದಲ್ಲಿ ನನಗೆ ವಯಸ್ಸಾದ ಕಾಲದಲ್ಲಿ ನೋಡ್ಕೊಂತಾನೆ, ಆಸೆ ಆಗಿರ್ತಾನೆ ಅಂತ ತಾಯಿ ಇಲ್ಲಿಗೆ ಕೂಲಿ ನಾಲಿ ಮಾಡಿ ನಿಮ್ಮನ್ನ ಕಾಲೇಜಿಗೆ ಸೇರಿಸಿರ್ತಾಳೆ. ಅರ್ಥ ಆಯ್ತಾ? ನೀವು ಇವನ್ನೆಲ್ಲ ಮಾಡ್ಕೊಂಡಿದ್ರೆ ಹೆಂಗ್ ಮಾಡ್ತೀರಿ? ಸ್ಯಾಂಪಲ್ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ದಿನ ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಕ್ಲಾಸ್ ರೂಮ್ ಗಳಿಗೆ ನಿಮ್ಮ ಪ್ರಿನ್ಸಿಪಾಲ್ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಅನುಮತಿ ತಗೊಂಡು ಕ್ಲಾಸ್ ರೂಮ್ ಗಳಿಗೆ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಚೆಕ್ ಮಾಡ್ತೀನಿ. ಪಾಸಿಟಿವ್ ಬಂದ್ರೆ ನಿಮ್ಮ ಮೇಲೆ FIR ಆಗುತ್ತೆ, ಕೇಸ್ ಆಗುತ್ತೆ. ನೀವೇನಾದ್ರೂ ಗೌರ್ಮೆಂಟ್ ನೌಕರಿ ತಗೋಬೇಕು, ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು, ದುಡಿ, ಅವ್ ಯಾವೂ ಆಗಲ್ಲ. ನಿಮ್ಗೆ ಸರ್ಕಾರಿ ನೌಕರಿ ತಗೋಬೇಕು ಅಂತ ಏನಾದ್ರೂ ಆಸೆ ಇದೆ ಅಂದ್ರೆ ಅದು ಸಿಗಲ್ಲ. ಗೊತ್ತಾಯ್ತಾ? ನೀವು ಜೈಲಿಗೆ ಹೋಗ್ಬೇಕು ಅಂತ ಏನಿಲ್ಲ. ಈ ಗಾಂಜಾ ಸೇವನೆ ಮಾಡಿದ್ದಕ್ಕೆ ಇಲ್ಲ ಜೈಲಿಗೆ ಕಳಿಸ್ಬೋದು, ಇಲ್ಲ ದಂಡ ಕಟ್ಬೋದು. ದಂಡ ಕಟ್ಟಿದ್ರೆ ಅಂದ್ರೆ ನೀವು ಒಪ್ಕೊಂಡಂಗೆ, ಹೌದು ಸ್ವಾಮಿ ನಾನು ತಪ್ಪು ಮಾಡಿದೀನಿ, ದಂಡ ಕಟ್ಟಿಸ್ಕೊಂಡು ನಾನು ಬಿಟ್ಬಿಡಿ ಅಂತ ಹೇಳ್ದಂಗೆ. ಆ ಬ್ಲಾಕ್ ಸ್ಪಾಟ್ ಯಾವಾಗಲೂ ಇರ್ತದೆ ನಿಮ್ಗೆ. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಯಾರು ಕೂಡ ಈ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಅರ್ಥ ಆಯ್ತಾ? ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡೋಣ, ಯಾರು ಕೂಡ ಗಾಂಜಾ, MDMA ಮತ್ತೆ ಇನ್ನೊಂದು ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗಲ್ಲ ಅಂತ ನಾವು ಒಂದು ಪ್ರತಿಜ್ಞೆ ಮಾಡೋಣ. ನಿಮ್ಮ ಫ್ರೆಂಡ್ಸ್ ಆಗ್ಲಿ, ನೀವು ಅಮ್ಮ ಹೆಣ್ಮಕ್ಳು ನೀವು ಎಲ್ಲ ನೋಡ್ತಾ ಇರ್ತೀರಿ, ನಿಮ್ ಫ್ರೆಂಡ್ಸ್ ಅಲ್ಲಿ ಕಮ್ಮಿ ಈ ಗಾಂಜಾ ಸೇವನೆ ಮತ್ತೊಂದಿಲ್ಲ. ಯಾರಾದ್ರೂ ನಿಮ್ ಊರಿನ ಹುಡುಗರು ಈ ರೀತಿ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಅಂತಂದ್ರೆ ಅವ್ರ ತಂದೆ ತಾಯಿಗೆ ಹೇಳಿ, ತಿಳಿಸಿ. ಗೊತ್ತಾಯ್ತಾ? ಅದು ನೀವು ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸ. ನೀವು ಅಷ್ಟೇ, ಹುಡುಗರಲ್ಲಿ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಕುಮ್ಮಕ್ ಕೊಡೋದಲ್ಲ. ತಪ್ಪು ಮಾಡ್ತಿದ್ದಾನೆ ಅಂತ ಹೇಳಿ ಸರಿ ದಾರಿ ತರಬೇಕು, ಇಲ್ಲ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬೇಕು, ಇಲ್ಲ ನಿಮ್ ತಂದೆ ತಾಯಿಗೆ ಹೇಳ್ಬೇಕು. ಅರ್ಥ ಆಯ್ತೇನ್ರಪ್ಪ? ನಾಳೆ ದಿನ ಓದಿ ವಿದ್ಯಾವಂತರಾಗಿ ಸಮಾಜಕ್ಕೆ ಆಸ್ತಿ ಆಗ್ಬೇಕು ನೀವೆಲ್ಲ. ಇದೊಂದು ಮಾದಕ ವಸ್ತುದಾಯ್ತು. ಎರಡನೇ ವಿಚಾರ ಹೇಳ್ತೀನಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, PU ಕಾಲೇಜ್ಗಳಲ್ಲಿ ನೀವೆಲ್ಲ ಬೈಕ್ ತರ್ತಾ ಇದ್ದೀರಿ. ಸೆಕೆಂಡ್ PUC ಹುಡುಗರಾದ್ರೂ ನೀವೆಲ್ಲ 18 ವರ್ಷಕ್ಕಿಂತ ಚಿಕ್ಕವರು ಇರ್ತೀರಿ. ನೀವು ಯಾರು ಕೂಡ DL ಹೋಲ್ಡ್ ಮಾಡ್ಲಿಕ್ಕೆ ಅರ್ಹರಲ್ಲ. 18 ವರ್ಷಕ್ಕಿಂತ ಕೆಳಗಿದ್ದವರಿಗೆ DL ಸಿಗಲ್ಲ. ನೀವು ಅಪ್ರಾಪ್ತ ವಯಸ್ಕರಾಗಿ ವಾಹನ ಚಾಲನೆ ಮಾಡಿದ್ರೆ ಇಲ್ಲ 25,000 ದಂಡ ಹಾಕ್ತಾರೆ ನಿಮಗೆ, ಇಲ್ಲ ನಿಮ್ಮ ಅಪ್ಪನ್ನ ಆ ಗಾಡಿ ಮಾಲಕ ಯಾರಿರ್ತಾರಲ್ಲ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಬೇಕಾ? ನನ್ನ ಗಮನಕ್ಕೆ ಬಂತು ಅಂತಂದ್ರೆ ಮುಲಾಜಿಲ್ದಂಗೆ ಗಾಡಿನ ತಗೊಂಡೋಗಿ ನಾನು ಕೇಸ್ ಬುಕ್ ಮಾಡ್ತೀನಿ. ಈಗಲೇ ವಾರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ. ನಾನು ಎಲ್ಲಾದ್ರೂ ಓಡಾಡುವಾಗ ನನ್ನ ಗಮನಕ್ಕೆ ನೀವು ಯಾರಾದ್ರೂ ಯೂನಿಫಾರ್ಮ್ ಅಲ್ಲಿರೋರು ಬೈಕ್ ಓಡಿಸ್ತಾ ಇದೀರಿ ಅಂತ ಕಂಡು ಬಂದ್ರೆ ಮುಲಾಜಿಲ್ದಂಗೆ ಗಾಡಿ ತಗೊಂಡಾಗ ಸ್ಟೇಷನ್ಗೆ ಹಾಕಿ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀನಿ. ನೀವು ಮಾಡಿದ ತಪ್ಪಿಗೆ ನಿಮ್ಮಪ್ಪ ಜೈಲಿಗೆ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ನೀವು ಹೆಲ್ಮೆಟ್ ಹಾಕಿ ಬಿಡಿಸಿ ಅದೆಲ್ಲ ಇಮ್ಮೆಟೀರಿಯಲ್. ಯೂನಿಫಾರ್ಮ್ ಹಾಕೊಂಡು ಯಾರಾದ್ರೂ ಕಾಲೇಜಿಗೆ ಬೈಕ್ ತರ್ತಾ ಇದಾರೆ ಅಂತಂದ್ರೆ ನಾನಂತೂ ಮುಲಾಜಿಲ್ದಂಗೆ ಕೇಸ್ ಬುಕ್ ಮಾಡ್ತೀನಿ. ಇಲ್ಲ 25,000 ದಂಡ, ಇಲ್ಲ 1 ದಿನ 2 ದಿನ ನಿಮ್ ತಂದೆಗೆ ಜೈಲ್ವಾಸ. ಎದುರಿಸ್ತಾ ಇರೋದಲ್ಲ, ನಾನು ಹಿಂದೆ ಕೊಡಗೂರು ಕೆಲಸ ಮಾಡಿರೋ ಜಾಗದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಅದು. ಸಾಗರದಲ್ಲಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಹೆಲ್ಮೆಟ್ ಹಾಕೊಂಡು ಯಾವುದೇ ಭಾಗಕ್ಕೆ ಇಂಜುರಿ ಆದ್ರೂ ಕೂಡ ಮನುಷ್ಯ ಬದುಕ್ತಾನೆ. ತಲೆಗೆ ಪೆಟ್ಟು ಬಿತ್ತು ಅಂತಂದ್ರೆ ಅವನು ಬದುಕುಳಿತಕ್ಕಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅರ್ಥ ಆಯ್ತಾ? ನೀವು ಗಾಡಿ ಹೊಡಿಲಿಕ್ಕೆ ಅನರ್ಹರು ಈ ವಯಸ್ಸಿನಲ್ಲಿ. ನಾಳೆ 18 ವರ್ಷ ಆದ್ಮೇಲೆ DL ತಗೊಂಡು ಗಾಡಿ ಓಡಿಸ್ತೀರಿ ಅಂದ್ರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ನ ಉಪಯೋಗಿಸಿ. ಒಂದು ಜೀವದ ಬೆಲೆ ಏನು ಅಂತ ಒಂದು ಮಗು ಕಳ್ಕೊಂಡಿರ್ತಲ್ಲ, ತಾಯಿ ನೋವು ಕೇಳಿ ಹೇಳ್ತಾಳೆ. ನಿಮ್ಗೇನು ಉರುಳಾಟಿಗೆ ಗೊತ್ತಾಗಲ್ಲ ಜೀವ ಅಂದ್ರೇನು, ಜೀವನ ಅಂದ್ರೇನು ಅಂತ. ಎಲ್ಲರೂ 1 ನಿಮಿಷ ಕಣ್ಮುಚ್ಚಿ ಸೈಲೆಂಟ್ ಆಗಿರಿ. ಏನೋ ಒಂದು ಎಕ್ಸರ್ಸೈಸ್ ಹೇಳ್ತೀನಿ, ಮಾಡಿ. ಸೀರಿಯಸ್ ಆಗಿ ಮಾಡಿ, ನಗ್ಬೇಡಿ. ಕ್ಷಣ ನಾನು ಹೇಳಿದ್ದನ್ನ ಊಹೆ ಮಾಡ್ಕೊಳ್ಳಿ ಏನಾಗ್ಬೋದು ಅಂತ. ಇವತ್ ಸಂಜೆ ನೀವು ಮನೆಗೆ ಹೋಗಿಲ್ಲ,
ಮಧ್ಯಾಹ್ನ ಕಾಲೇಜಿಂದ ಮನೆಗೆ ಹೋಗ್ಬೇಕಾರೆ ನಿಮ್ಗೊಂದು ಆಕ್ಸಿಡೆಂಟ್ ಆಗುತ್ತೆ, ನೀವು ಸತ್ತೋಗ್ಬಿಡ್ತೀರಿ. ಆ ವಿಚಾರ ಗೊತ್ತಾಗುತ್ತೆ ನಿಮ್ ಮನೆಯವ್ರಿಗೆ. ಏನಾಗುತ್ತೆ, ನಿಮ್ಮ ಡೆಡ್ ಬಾಡಿನ ತಗೊಂಡೋಗಿ ಮನೆ ಅಂಗಳದಲ್ಲಿ ಇಟ್ಟಿದ್ದಾರೆ. ನಿಮ್ಮ ತಾಯಿ ನಿಮ್ಮ ಶವದ ಪಕ್ಕ ಬಂದ್ಬಿಟ್ಟು ಕಣ್ಣೀರ್ ಹಾಕ್ತಾ ಇದ್ದಾಳೆ. ಹೆಂಗಿರುತ್ತಪ್ಪ, ಚೆನ್ನಾಗಿರುತ್ತಾ? ನೀವೇನೋ ಗಾಡಿ ಓಡಿಸಿ ಹೋಗ್ಬಿಟ್ಟಿದ್ದೀರಿ. ನೀವ್ ಮಾಡಿ ತಪ್ಪಿಗೆ ಅವ್ರದ್ದೇನಪ್ಪ ತಪ್ಪು? ಕಷ್ಟಪಟ್ಟು ಮಕ್ಕಳನ್ನ ಹುಚ್ಚಿ ಓದಿಸಿ ಎದೆ ಎತ್ತರಕ್ಕೆ ಬೆಳೆಸಿದ್ಮೇಲೆ ನೀವೇನ ತಪ್ಪು ಮಾಡಿ ಗಾಡಿ ಓಡಿಸಿ ಡೆತ್ ಆದ್ರಿ ಅಂತಂದ್ರೆ ಆ ತಂದೆ ತಾಯಿ ಪರಿಸ್ಥಿತಿ ಏನು? ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ. ಕಡ್ಡಾಯವಾಗಿ 2 ವೀಲರ್ ಓಡಿಸ್ತಾ ಇದ್ರೆ ಹೆಲ್ಮೆಟ್ ಧರಿಸಿ, 4 ವೀಲರ್ ಓಡಿಸ್ತಾ ಇದ್ರೆ ಸೀಟ್ ಬೆಲ್ಟ್ ನ ಧರಿಸಿ. ಮತ್ತೆ ಈ ಗಾಂಜಾ ಅಂತ ಯಾವ್ದಾದ್ರು ಮಾದಕ ವಸ್ತುಗಳನ್ನ ಯಾರಾದ್ರೂ ಸೇವನೆ ಮಾಡ್ತಾ ಇದ್ರೆ ನಮ್ದೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೆಲ್ಲ ಮೊಬೈಲ್ ಇಟ್ಕೊಂಡಿದ್ದೀರಪ್ಪ, ನಮ್ಗೆಲ್ಲ ನಿಮ್ ವಯಸ್ಸಲ್ಲಿ ಮೊಬೈಲ್ ಇರ್ಲಿಲ್ಲ. ಈ KSP ಅಂತ ಒಂದು ಅಪ್ಲಿಕೇಶನ್ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಅಂತ ಒಂದು ಅಪ್ಲಿಕೇಶನ್ ಇದೆ. ಪ್ಲೇ ಸ್ಟೋರ್ ಅಲ್ಲಿ, ಆಂಡ್ರಾಯ್ಡ್ ಅಲ್ಲಿ ಮತ್ತೆ ಆಪಲ್ ಫೋನ್ ಅಲ್ಲೆಲ್ಲ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಗುಪ್ತವಾಗಿ ಮಾಹಿತಿ ಕೊಡ್ಬೋದು. ಯಾರಾದ್ರೂ ಈ ರೀತಿ ಗಾಂಜಾನ ಸರಬರಾಜು ಮಾಡ್ತಾ ಇದಾರೆ ಅಥವಾ ಗಾಂಜಾನ ಯಾರಾದ್ರೂ ಕನ್ಸ್ಯೂಮ್ ಮಾಡ್ತಾ ಇದಾರೆ ಅಂತಂದ್ರೆ ಪೊಲೀಸ್ ಇಲಾಖೆಗೆ ನೀವು ನೇರವಾಗಿ ಗುಪ್ತವಾಗಿ ಮಾಹಿತಿ ಕೊಡ್ಬೋದು. ನಿಮ್ಮ ಐಡೆಂಟಿಟಿನ ಯಾರಿಗೂ ಹೇಳಲ್ಲ. ನಿನಗೆ ಭಯ ಇರ್ತದೆ, ನನ್ನ ಫ್ರೆಂಡ್ ತಪ್ಪದಾರಿಗೆ ಇಳಿತಾ ಇದ್ದಾನೆ, ನಾನು ಅವನಿಗೆ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ಅವ್ರ ಅಪ್ಪ ಅಮ್ಮಗೂ ಹೋಗಿ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ನಿಮ್ ಫ್ರೆಂಡ್ ಬಂದು ಹೇಳಿದ್ದು ಹಿಂಗ್ ಮಾಡ್ತಿದ್ದಾನೆ ಅಂತ. ಯಾರೋ ಜೆನ್ಯೂನ್ ಕೇಸ್ ಇರ್ಬೋದು, ನಿಮ್ ಫ್ರೆಂಡಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಇರ್ಬೋದು, ಬಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅಂತ ಟೈಮಲ್ಲಿ ಆ KSP ಆಪ್ ಅಲ್ಲಿ ನೀವು ಮಾಹಿತಿ ಕೊಟ್ರೆ ನಿಮ್ಮ ಐಡೆಂಟಿಟಿನ ಗುಪ್ತವಾಗಿ ಇಟ್ಬಿಟ್ಟು ನಾವು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅರ್ಥ ಆಯ್ತಾ? ಎಲ್ಲ ಚೆನ್ನಾಗಿ ಓದ್ಬೇಕು.